ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಮನದ ಆಸೆ ಆಕಾಂಕ್ಷೆಗಳು ಪರಮಾತ್ಮನ ಧೈರ್ಯದಿಂದ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ವಾರದಲ್ಲಿ ಅಂದರೆ ಈ ಭಾನುವಾರ 7ನೇ ತಾರೀಕಿನಿಂದ ಶನಿವಾರ 13ರವರೆಗೂ ನಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಇರುತ್ತೆ, ಯಾವ ರೀತಿಯ ಫಲಗಳು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಇವತ್ತು ರಾಶಿ ಫಲದ ಮೂಲಕ ಹೇಳೋಕ್ಕೆ ಬಂದಿದ್ದೀನಿ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ಮಾತಿದೆ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ. ಇಲ್ಲಿ ನಮ್ಮ ಪ್ರಯತ್ನ, ಇವಾಗ ಗುರುಬಲ ಇರುತ್ತೆ, ಗುರುಬಲ ಇದೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರೆ ಯಾವ ಕೆಲಸವೂ ಆಗಲ್ಲ. ಆ ಗುರುಬಲಕ್ಕೆ ತಕ್ಕಂತೆ ನಮ್ಮ ಪ್ರಯತ್ನ ಸಹ ಖಂಡಿತವಾಗ್ಲೂ ಬೇಕು. ಒಳ್ಳೆಯ ಪ್ರಯತ್ನಕ್ಕೆ ಅತಿ ಒಳ್ಳೆಯ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ. ಒಳ್ಳೆಯದು ನಮ್ಮ ಒಂದು ಜೀವನದಲ್ಲಿ ಪರಮಾತ್ಮನಿರುವಂತಹ ಒಳ್ಳೆಯ ಕೊಡುಗೆ ಅಥವಾ ಒಂದು ರೀತಿಯಲ್ಲಿ ಆ ವರ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗುತ್ತೆ. ಆದರೆ ನಮ್ಮ ರೀತಿ ನೀತಿ ಹಾಗೆ ಕುಂಡಲಿಯಲ್ಲಿನ ನಮ್ಮ ದಶಾಭುಕ್ತಿ ಅತಿ ಮುಖ್ಯವಾಗುತ್ತೆ. ಇವಾಗ ಗುರುಬಲ ಇಲ್ಲ ಅಂತ ಯಾವುದೇ ಕೆಲಸ ಮಾಡ್ದಿರ ಭಯ ಪಟ್ಕೊಂಡು ಕೂತ್ಕೊಂಬರೋ ಬದಲು ನಮ್ಮ ಧಾರ್ಮಿಕ ಗುರುಗಳಿಂದ ನಾವು ಆಶೀರ್ವಚನವನ್ನು ಪಡೆದರೆ ಖಂಡಿತ ಅದೇ ನಿಜವಾದ ಗುರುಬಲ. ಹಾಗೆಯೇ ಯಾವುದೋ ಒಂದು ಜಾತಿಗಳಲ್ಲಿ ಇವಾಗ ಸರ್ಪದೋಷ ಇದ್ದಾರೆ, ನಾಗದೋಷ ಇದೆ ಅಂತ ಹೇಳ್ಬಿಡ್ತಾರೆ. ನಾಗದೋಷ ಇದೆಯಪ್ಪ, ಏನು ಕೆಲಸವೂ ಆಗಲ್ಲ ಅಂತ ಯೋಚನೆ ಕೂತ್ಕೊಂಡ್ರೆ ಯೋಚನೆ ಮಾಡ್ತಾನೆ ಕೂತಿರಬೇಕು. ಅದಕ್ಕೆ ಬದಲಾಗಿ ಅದಕ್ಕೆ ತಕ್ಕಂತಹ ಒಂದು ಈ ಪರಿಹಾರವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಪೂಜೆ ಪುನಸ್ಕಾರದ ಜೊತೆಗೆ ಅವಶ್ಯಕವಿದ್ದವರಿಗೆ ಆಹಾರ ತಿನ್ನಲು ಕೊಡಬೇಕು. ಅವ್ರು ಯಾರು ಆಗಿರಲಿ ಅಥವಾ ಪ್ರಾಣಿಗಳಿಗೆ ತಿನ್ನಲು ಕೊಡಬೇಕು. ಕೊಟ್ಟರೆ ನಮ್ಮ ಜಾತಿಗರಲ್ಲಿನ ಯಾವುದೇ ರೀತಿಯ ದೋಷಗಳು ಪರಿಹಾರಗೊಳ್ಳುತ್ತೆ. ಇನ್ನು ಈ ದಿನದ ವಿಶೇಷವಾಗಿ ಈ ವಾರದ ಈ ರಾಶಿಫಲದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಬನ್ನಿ. ಮೇಷರಾಶಿಯಲ್ಲಿ ಹುಟ್ಟಿರೋರು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕಾರಣ ಏನಪ್ಪ ಅಂದರೆ ಎಕ್ಸಸ್ ಆಫ್ ಹೀಟ್, ಉಷ್ಣದ ತೊಂದರೆ ಉಂಟಾಗ್ಬೋದು. ಹಾಗೆ ಹೈಪರ್ ಅಸಿಡಿಟಿ ಜಾಸ್ತಿ ಆಗ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂದರೆ ವೇಳೆಗೆ ಸರಿಯಾಗಿ ನಿಮಗೆ ಆಹಾರವನ್ನು ಸೇವನೆ ಮಾಡೋದಕ್ಕೆ ಈ ವಾರದಲ್ಲಿ ಸಾಧ್ಯ ಆಗಲ್ಲ. ಅದು ಇನ್ನು ದೇಹದ ಮೇಲೆ ಗಾಯಗಳಾಗ್ಬೋದು. ಅದು ಯಾರೋ ಒಡೆದ್ಬಿಡ್ತಾರೆ, ಏನೋ ಮಾಡ್ಕೊಬಿಡ್ತೀವಿ ಅಂತಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡುವಾಗ, ಉದಾಹರಣೆ ಇವಾಗ ನೀವು ನಿಮ್ಮ ದಿನನಿತ್ಯದ ಕೆಲಸ ಮಾಡ್ಕೊಂಬಾಗ ಎಲ್ಲರೂ ತಗಳ್ಬಿಡ್ಬೋದು. ಅವ ಕೈ ಮೇಲೆ ಕಾಲ ಮೇಲೆ ಗಾಯ ಆಗಿ ಅದು ಸೆಪ್ಟಿಕ್ ಆಗ್ಬೋದು. ಅಂದರೆ ಮುಖ್ಯವಾಗಿ ಈ ವಾರ ನೆಗ್ಲಿಜೆನ್ಸಿ ಇರಬಾರ್ದು. ಪ್ರತಿಯೊಂದೊಂದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದರೆ ಯಾವುದೇ ರೀತಿಯ ದೋಷ ಉಂಟಾಗಲ್ಲ, ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಮತ್ತೊಂದೇನಪ್ಪ ಅಂದರೆ ನಿಮ್ಮ ಕಣ್ಣು ಅಥವಾ ಕೈ ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಹಾಗೆ ಕೋಪ ಸ್ವಲ್ಪ ಜಾಸ್ತಿ ಬರುತ್ತೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕಾರಣ ಏನಪ್ಪ ಅಂದರೆ ಕೋಪ ಬಂದಾಗ ನೀವು ಬುದ್ಧಿವಂತಿಕೆಯಿಂದ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ಅದು ಮುಖ್ಯ. ಇನ್ನು ಎಷ್ಟೇ ಬುದ್ಧಿ ಇದ್ರೂ ಸರಿ, ಎಷ್ಟೇ ವಿದ್ಯಾ ಇದ್ದರೂ ಸರಿನೇ ಏನು ಮಾಡ್ತೀರಿ, ಈ ಸಭೆ ಸಮಾರಂಭಗಳಲ್ಲಿ ನೀವು ಮೌನಿಯಾಗಿರ್ತೀರಿ. ಬೇರೆಯವರು ನಿಮ್ಮನ್ನು ಬಲವಂತಪಡಿಸ್ತಾರೆ, ನೀವು ಮಾತಾಡಿ, ನೀವೇನಾದ್ರು ಹೇಳಿ ಅಂತ. ಅದಕ್ಕೆ ಯಾವುದಕ್ಕೂ ನೀವು ಬೆಲೆ ಕೊಡಲ್ಲ, ಸುಮ್ಮನೆ ಇರ್ತೀರಿ. ಹಾಗೆಯೇ ಒಂದು ಹೊಸ ರೀತಿಯ ಬದಲಾವಣೆಗಳನ್ನು ಸದಾಕಾಲ ನೀವು ನಿರೀಕ್ಷೆ ಮಾಡ್ತೀರಿ. ಆ ಒಂದು ಬದಲಾವಣೆಗಳು ಖಂಡಿತವಾಗಲೂ ಕಂಡು ಬರುತ್ತೆ. ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ ನಿಮಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅವರೇ ಗಣ್ಯ ವ್ಯಕ್ತಿಗಳು, ಆದರೆ ಅವರಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ. ಇದಕ್ಕೆ ನಿಮ್ಮಲ್ಲಿರುವಂತಹ ಬುದ್ಧಿಶಕ್ತಿಯೇ ಕಾರಣ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಹಣ ಸಿಗುತ್ತೆ. ಹಣದ ವಿಚಾರದಲ್ಲಿ ಏನೂ ತೊಂದರೆ ಏನಿಲ್ಲ. ಆದರೆ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಇಡಬೇಕು. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ರೂ ತುಂಬ ನಿಧಾನಗತಿಯಲ್ಲಿ ಆರಂಭ ಮಾಡ್ತೀರಿ. ನೀವು ಕೆಲಸ ಕಾರ್ಯಗಳನ್ನು ನಾವು ಆರಂಭ ಮಾಡಿದ್ರೆ ಅದು ಅರ್ಧ ಮುಗಿದಾಗೆ. ಈ ರೀತಿ ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಅಂದರೆ ಗಾದೆನೇ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ತ್ವರಿತಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಹಳೆಯ ವಾಹನವನ್ನು ಕೊಟ್ಟು ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ನಿಮ್ಮ ಒಂದು ಸ್ವಂತ ಪ್ರತಿಭೆಗೆ ತಕ್ಕಂತೆ ಉತ್ತಮ ವೇದಿಕೆ ಸಿಗುತ್ತೆ. ಉದಾಹರಣೆ, ನೀವು ಬರವಣಿಗೆ ಇದ್ದರೆ
ಅಥವಾ ಡ್ರಾಯಿಂಗ್ ಮಾಡೋರಾಗಿದ್ದರೆ, ಸಂಗೀತ ಕಲ್ತಿದ್ರೆ, ಇವಕ್ಕೆಲ್ಲ ಜನಕ್ಕೆ ಗೊತ್ತಿರಲ್ಲ ಅಲ್ವಾ. ಇದು ಜನರಿಗೆ ತಿಳಿಯುವಂತಹ ಒಂದು ಅವಕಾಶ ಸಿಗುತ್ತೆ. ಆದ್ದರಿಂದ ದೊರೆಯುವ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಉದ್ಯೋಗದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಆದರೆ ಅನಾವಶ್ಯಕವಾಗಿ ಈ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ವೃಷಭ ರಾಶಿಯಲ್ಲಿ ನೀವು ಹುಟ್ಟಿದ್ದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರ ತುಂಬ ಕಷ್ಟಪಟ್ಟು ಓದಿರ್ತಾರೆ. ಅದೇನಪ್ಪ ಅಂದರೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಕುಟುಂಬದ ಹಿರಿಯರು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು. ಇಲ್ಲದೆ ಹೋದರೆ ವಿದ್ಯಾಭ್ಯಾಸದಲ್ಲಿ ಅವರ ತಪ್ಪು ಇಲ್ಲದೆ ಹೋದರೂ ಕೂಡ ಹಿಂದೆ ಉಳಿಯುವಂತಹ ಸಾಧ್ಯ ಇದೆ. ಇನ್ನು ಇವರ ಒಂದು ವಿಚಾರ ಮುಖ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಿರೀಕ್ಷಿತ ಮಟ್ಟದ ಲಾಭವನ್ನು ಅಥವಾ ಯಶಸ್ಸನ್ನು ಖಂಡಿತವಾಗಲೂ ಇವರು ಕಾಣ್ತಾರೆ. ತೊಂದರೆ ಏನಿಲ್ಲ. ಕಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ನೀವು ಕೆಲಸ ಕಾರ್ಯಗಳನ್ನು ತುಂಬ ಹೆಚ್ಚಿನ ಮುತುವರ್ಜಿನೆಯಿಂದ, ಹೆಚ್ಚಿನ ಆಸಕ್ತಿಯಿಂದ ಗೆಲ್ಲಲೇಬೇಕು ಅನ್ನೋ ಒಂದು ಹಠದಿಂದ ಮಾಡ್ತೀರಿ. ಈ ಕಾರಣದಿಂದ ಬೇರೆಯವರ ವಕ್ರದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಅದರಿಂದ ಕಣ್ದೃಷ್ಟಿ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಉಂಟಾಗ್ಬೋದು. ಈ ಕಾರಣದಿಂದ ಏನಪ್ಪ ಮಾಡಬೇಕು ಅಂದರೆ, ಒಂದು 5 ಕಾಳು ಮೆಣಸು ತಗೊಂಡು ಈ ಮನೆ ಮುಂದೆ ನಿಂತು 4 ಮೊದಲು ಪೂರ್ವ ದಿಕ್ಕಿಗೆ, ಆಮೇಲೆ ಪಶ್ಚಿಮ ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ನಂತರ ದಕ್ಷಿಣ ದಿಕ್ಕಿಗೆ ಮತ್ತೊಂದು ಮೆಣಸನ್ನು ಮೇಲೆ ಕಾಳು ಮೆಣಸನ್ನು ಎರ್ಚಿದರೆ ನಿಮಗಾಗಿರೋ ಒಂದು ಆ ಕಣ್ಣು ದೃಷ್ಟಿ ನಿವಾರಣೆ ಆಗುತ್ತೆ. ಒಂದು ಸಲ ದೃಷ್ಟಿಯ ಬಗ್ಗೆನೇ ಒಂದು ವಿಡಿಯೋ ಮಾಡಾಕ್ತೀನಿ, ಎಲ್ರಿಗೂ ಉಪಯೋಗ ಆಗುತ್ತೆ. ಅದರಿಂದ ಆಗಲೇ ಹೇಳಿದ್ದೀನಿ ಏನಪ್ಪ ಅಂದರೆ, ವಿದ್ಯಾಭ್ಯಾಸದಲ್ಲಿ ಎಚ್ಚರಿಕೆ, ಅದು ತಾಳ್ಮೆಯಿಂದ ವರ್ತಿಸ್ತೀರಿ. ಅದು ಎಂಥದ್ದು ಅಂದರೆ, ನಿಮ್ಮ ಒಂದು ಆ ತಾಳ್ಮೆಯನ್ನು ನೋಡಿ ಬೇರೆಯವ್ರಿಗೆ ಇರೋ ಸಿಟ್ಟು ಒಂದೇ ಸಲ ಬರದಂತ ಇಳಿದೋಗುತ್ತೆ. ನಿಮ್ಮ ಮೇಲೆ ಒಂದು ರೀತಿ ಆ ಸೇಡಿನ ಮನೋಭಾವನೆಯಿಂದ ಬಂದ್ರೂ ಅಷ್ಟೇ ಅವರು ಏನೂ ಮಾಡಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಅಷ್ಟು ತಾಳ್ಮೆ ಇರುತ್ತೆ. ಏನಾದರೂ ಹೊಸದನ್ನು ಕಲಿಯಬೇಕು ಅನ್ನೋ ಆಸಕ್ತಿ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಅದಕ್ಕೇ ಅನ್ವೇಷಕರಿಗೆ, ಇವಾಗ ಸೈಂಟಿಸ್ಟ್ ಆದವ್ರಿಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ, ಇಂಥವ್ರಿಗೆಲ್ಲ ಅವರ ಮನಸ್ಸಿನಲ್ಲಿ ಹೊಸತನ್ನು ಏನನ್ನಾದರೂ ಸಾಧಿಸಬೇಕು ಅನ್ನೋದು ಇರುತ್ತೆ. ಅಂದರೆ ಸಾರ್ವಜನಿಕ ಸೇವೆಯಲ್ಲಿ ಇರೋರಿಗೆ ಇದಕ್ಕೆ ಒಳ್ಳೆಯ ಅವಕಾಶ ಸಹ ಸಿಗುತ್ತೆ. ಇನ್ನು ನಿಮ್ಮ ಬಂಧು ಬಳಗದವರ ಜೊತೆಯಲ್ಲಿ ತುಂಬ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತೀರಿ. ಒಂದು ವೇಳೆ ಅವರು ಏನಾದರೂ ತಪ್ಪನ್ನು ಮಾಡೋದು ಸಹ ಅದನ್ನು ಮನ್ನಿಸುವಂತಹ ದೊಡ್ಡ ಗುಣವನ್ನು ನೀವು ತೋರಿಸ್ತೀರಿ. ಹಣಕಾಸಿನ ವಿಚಾರದಲ್ಲಿ ಏನು ಯೋಚನೆ ಮಾಡಬೇಡಿ, ಉತ್ತಮ ಆದಾಯ ಇರುತ್ತೆ. ನಿಮ್ಮ ಒಳ್ಳೆಯ ಮಾತಿನಿಂದ ಅಥವಾ ಆಕರ್ಷಕ ಮಾತುಕತೆಯಿಂದಲೇ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ. ಇನ್ನು ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಆದಾಯ ಏನೋ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಏನಪ್ಪ ಮಾಡ್ತೀರಿ ಅಂದರೆ, ನಿಮಗೆ ಇಷ್ಟವಾಗುವಂತಹ ವಸ್ತುಗಳನ್ನು ತಗೋತೀರಿ. ಆಗ ನೀವು ಅದರ ರೇಟ್ ಎಷ್ಟಾಗಿದೆ ಏನು ಯೋಚನೆ ಮಾಡಲ್ಲ. ಆದ್ದರಿಂದ ಖರ್ಚು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು, ಮುಖ್ಯವಾಗಿ ಮಹಿಳೆಯರು, ನೀವು ಏನೂ ತಪ್ಪೇ ಮಾಡೇ ಇರೋಲ್ಲ. ನಿಮ್ಮ ಮನಸ್ಸಿನಲ್ಲಿ ತುಂಬ ಒಳ್ಳೆಯ ಭಾವನೆ ಇರುತ್ತೆ. ಆದರೆ ಕುಟುಂಬದ ಕೆಲವರು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಅನಾವಶ್ಯಕವಾಗಿ ಅವರು ನಿಮ್ಮನ್ನು ಒಂದು ರೀತಿಯಲ್ಲಿ ಈ ಕಡೆಗಣ್ಣಿನಿಂದ ನೋಡ್ತಾರೆ. ಒಟ್ಟಾರೆ ಈ ಕುಟುಂಬದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರವಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿ ಅವರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಜಗಳ ಅನ್ನೋದು ಇದ್ದೇ ಇರುತ್ತೆ. ಈ ಕಾರಣದಿಂದ ಈ ತವರ ಮನೆಯಿಂದ ನಿಮಗೆ ದೊರೆಯಬೇಕಾದಂತಹ ಅನುಕೂಲತೆಗಳು ಸಹ ಸಿಗದಿರ ಹೋಗ್ಬೋದು. ಇನ್ನು ಪುರುಷರ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಬಹುದಿನದಿಂದ ಮನಸ್ಸಿನಲ್ಲಿ ಆಸೆಯಿಂದ ನಿರೀಕ್ಷಿಸುತ್ತಿದ್ದಂತಹ ದೊಡ್ಡ ಕೆಲಸವೊಂದು ನಡೆಯುತ್ತೆ. ಉದ್ಯೋಗ ಇಲ್ಲದೇ ಇದ್ದವರಿಗೆ ಉದ್ಯೋಗ ಸಿಗುತ್ತೆ. ಆದರೆ ನೀವು ಮನ ಬಿಚ್ಚಿ ಬೇರೆಯವರೊಂದಿಗೆ ನಿಮಗೆ ಬೇಕಾದ ವಿಚಾರಗಳ ಬಗ್ಗೆ ಹೇಳಬೇಕು.
ನೀವು ಸುಮ್ಮನಿದ್ರೆ ಯಾರು ಬಂದು ಅವರಾಗ ಅವರೇ ಬಂದು ನಿಮಗೆ ಸಹಾಯ ಮಾಡಲ್ಲ. ನೀವೇನಾದ್ರು ಕೇಳಿದ್ರೆ ಬೇರೆಯವರು ಇಲ್ಲ ಅಂತ ಹೇಳಲ್ಲ. ಆ ರೀತಿ ಇರುತ್ತೆ ಈ ವಾರ. ಆದ್ದರಿಂದ ಬೇರೆಯವರಲ್ಲಿ ನಿಮ್ಮ ಒಂದು ಬೇಡಿಕೆಯನ್ನು ಸಲ್ಲಿಸಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಒಂದು ಒಳ್ಳೆಯ ಪ್ರಯತ್ನದಿಂದ ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಯಾವುದಕ್ಕೂ ಹೆದರಲ್ಲ, ತುಂಬ ಧೈರ್ಯ ಇರುತ್ತೆ, ಒಳ್ಳೆಯ ಬುದ್ಧಿ ಇರುತ್ತೆ. ಆದರೆ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳಿಗೆ ಬದ್ಧರಾಗಬೇಕು. ಮನಸ್ಸಿನಲ್ಲಿ ಒಂದು ರೀತಿ ಅಳುಕಿನ ಭಾವನೆ ಬಂದುಬಿಡುತ್ತೆ ಕೆಲವು ಸಲ. ಆ ಅಳುಕಿನ ಭಾವನೆಯಿಂದ ಹೊರ ಬನ್ನಿ, ಏನೂ ತೊಂದರೆ ಆಗಲ್ಲ, ಒಳ್ಳೆಯದೇ ಆಗುತ್ತೆ, ನಿಮಗೆ ಚೆನ್ನಾಗಿದೆ. ಇನ್ನು ಈ ಹೆದರಿಕೆಯ ಗುಣ ಯಾವ ವಿಚಾರದಲ್ಲಿ? ಹಣಕಾಸಿನ ವಿಚಾರದಲ್ಲಿ ಮಾತ್ರ. ಅದರಲ್ಲೂ ಬೇರೆಯವರಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರಕ್ಕೆ ಬಂದಾಗ ದೂರ ಉಳಿತೀರಿ. ಹಾಗೆಯೇ ನಿಮ್ಮದೇ ಆದಂತಹ ಹಣಕಾಸಿನ ವಿಚಾರದಲ್ಲಿ ಸಹ ನೀವು ನಿಮ್ಮ ಸೋದರ ಅಥವಾ ಸೋದರಿಯರನ್ನು ಅವಲಂಬಿಸ್ತೀರಿ. ಈ ಕಾರಣದಿಂದ ಉತ್ತಮ ಆದಾಯ ಬರುವ ವೇಳೆಯಲ್ಲಿ ಸಹ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಆದರೆ ಹಣದ ಕೊರತೆಯಾಗಲಿ ಉಂಟಾಗಲ್ಲ, ಹಣದ ತೊಂದರೆ ಸಹ ಉಂಟಾಗಲ್ಲ. ನಿಮ್ಮ ಮಕ್ಕಳು ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಸಾಧನೆಯನ್ನು ಮಾಡ್ತಾರೆ. ಆದರೆ ನಿಧಾನಗತಿಯ ಪ್ರಗತಿ. ನೀವು ಅಂದ್ಕೋತೀರಿ ಇವತ್ತು ಒಳ್ಳೆಯದಾಗ್ಬಿಡುತ್ತೆ, ಇವತ್ತೇನೋ ಆಗುತ್ತೆ ಅಂತ ನಿಮ್ಮ ಮಕ್ಕಳ ವಿಚಾರದಲ್ಲಿ. ಆದರೆ ಒಂದೆರಡು ದಿನ ಕಾಯಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಒಳ್ಳೆಯದಿದೆ, ತೊಂದರೆ ಇಲ್ಲ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಅಷ್ಟೇ ನಿಮಗೆ ಒಳ್ಳೆಯದಿದೆ. ಇನ್ನು ಉದ್ಯೋಗವನ್ನು ಬದಲಾಯಿಸಲೇಬೇಕು ಅನ್ನೋ ಮನಸ್ಸು ನಿಮಗೆ ಇದ್ದರೆ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಂದ ನಿಮಗೆ ಅನುಕೂಲತೆ ಉಂಟಾಗುತ್ತೆ. ಒಳ್ಳೆಯ ಕಡೆ ಉದ್ಯೋಗ ಸಹ ಸಿಗುತ್ತೆ. ಇಲ್ಲದೆ ಇರುವ ಉದ್ಯೋಗದಲ್ಲೇ ಆಂತರಿಕ ಮಾರ್ಪಾಡುಗಳು ಅಥವಾ ಆಂತರಿಕ ಬದಲಾವಣೆಗಳು ಸಹ ಉಂಟಾಗುವಂತಹ ಸಾಧ್ಯತೆಗಳಿವೆ. ಆದರೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಅದರಿಂದ ಉಂಟಾಗಲ್ಲ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಕುಟುಂಬದಲ್ಲಿ ಯಾವುದೋ ಒಂದು ರೀತಿಯ ಒಂದು ಬೇಸರದ ವಾತಾವರಣ ಸದಾಕಾಲ ಇರುತ್ತೆ. ಎಲ್ಲರೂ ಒಳ್ಳೆಯದೇ, ಆದರೆ ಒಬ್ಬರ ಮನಸ್ಸು ಒಬ್ಬರಿಗೆ ಅರ್ಥ ಆಗಲ್ಲ. ಈ ಕಾರಣದಿಂದ ಕುಟುಂಬದಲ್ಲಿ ಈ ನೆಮ್ಮದಿಯ ವಾತಾವರಣ ಹದಗೆಡುತ್ತೆ. ಒಬ್ಬರ ಮಾತನ್ನು ಒಬ್ಬರು ಕೇಳಬೇಕು. ಇಲ್ಲೇನಾಗುತ್ತೆ, ನಾನು ಹೇಳಿದರೆ ಸರಿ ಅಂತ ನಿಮಗಿರುತ್ತೆ, ಇನ್ನೊಬ್ರು ಹೇಳಿದ್ರೆ ಸರಿ ಅಂತ ಅವ್ರಿಗಿರುತ್ತೆ. ಈ ರೀತಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಶುರುವಾಗುತ್ತೆ. ಇನ್ನು ನಿಮ್ಮ ತಂದೆಯವರ ಆಶೀರ್ವಾದ, ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಳ್ಳಿ. ಇನ್ನು ನಿಮ್ಮ ತಾಯಿಯವರಿಗೆ ಬಹುದಿನದಿಂದ ಕಾಡುತ್ತಿದ್ದಂತಹ ಆರೋಗ್ಯದ ವಿಚಾರಕ್ಕೆ ಬಂದಾಗ ಉತ್ತಮ ಪ್ರಗತಿ, ಅಂದರೆ ಆರೋಗ್ಯ ಸರಿ ಹೋಗುತ್ತೆ. ನೀವು ಎಷ್ಟೇ ದೊಡ್ಡ ಮನೆ ಕಟ್ಸಿರಿ, ದೊಡ್ಡ ಬಂಗ್ಲೆನೇ ಇರಲಿ, ನೀವು ಬೇರೆಯವರ ಮನೆಗೆ ಹೋಗಿ ಸ್ವಲ್ಪ ದಿನ ಇರಬೇಕಾಗುತ್ತೆ. ಅಂದರೆ ಇರುವ ಮನೆಯನ್ನು ಖಾಲಿ ಮಾಡಿ ಬೇರೆ ಕಡೆ ಹೋಗ್ತೀರಿ, ಅನಿವಾರ್ಯ ಪರಿಸ್ಥಿತಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳು ಕಂಡು ಬರಲ್ಲ. ನಿಮಗೆ ಯಾವುದೋ ಒಂದು ಈ ಪ್ರಮೋಷನ್ ಸಿಗಬೇಕಾಗತ್ತೆ, ಆ ಪ್ರಮೋಷನ್ ಸಿಗದಿರ ಹೋಗುತ್ತೆ. ಹಾಗೆ ದುಡುಕುತನ ಇರುತ್ತೆ ನಿಮ್ಮಲ್ಲಿ. ಈ ದುಡುಕುತನದಿಂದ ಏನು ಮಾಡ್ತೀರಪ್ಪ ಅಂದರೆ ಹಣವನ್ನು ಕಳ್ಕೊತೀರಿ. ಹಾಗೆ ನಿಮ್ಮ ಸ್ಥಾನ, ಪ್ರತಿಷ್ಠೆ, ಗೌರವ ಅದನ್ನು ಸಹ ಕಳ್ಕೊತೀರಿ. ಆದ್ದರಿಂದ ಅತಿಯಾದ ಆತ್ಮವಿಶ್ವಾಸ ಬೇಡ. ಎರಡನೇದಾಗಿ ನೀವು ಮಾಡೋದೆಲ್ಲ ಕರೆಕ್ಟು ಅನ್ನೋ ಒಂದು ಭಾವನೆ ಬೇಡ. ನೀವೇ ಬುದ್ಧಿವಂತರು ಅನ್ನೋ ಭಾವನೆ ಸಹ ಬೇಡವೇ ಬೇಡ. ಅದು ಮತ್ತೊಂದು ವಿಚಾರ, ನಿಮ್ಮ ಮನಸ್ಸಿಗೆ ಅತಿ ಹೆಚ್ಚಾಗಿ ಇಷ್ಟವಾದಂತಹ ವಾಹನ, ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆಯೇ ನಿಮ್ಮ ಈ ಬಂಧು ಬಳಗದವರಿಂದ ದೂರ ಉಳಿತೀರಿ. ಅವರಾಗ ಅವರೇ ಬಂದರೂ ಸಹ ಅವರಿಂದ ದೂರ ಉಳಿತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಅಳುಕಿನ ಭಾವನೆ ಇರುತ್ತೆ. ಯಾರಾದರೂ ಬರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ, ಆ ಮಾತಿನಲ್ಲಿ ತಪ್ಪುಂಟಾದರೆ ನಮಗೂ ಅವ್ರಿಗೂ ಏನೋ ಒಂದು ರೀತಿ ಏನದು ಶತ್ರುತ್ವ ಬೆಳೀಬೋದು ಅಂತಿರುತ್ತೆ. ಆದ್ದರಿಂದ ನೆರೆಹೊರೆಯವರಿಂದ ಸಹ ದೂರ ಇರ್ತೀರಿ. ಯಾರ ಹತ್ರನೂ ಮಾತಾಡೋಲ್ಲ. ಯಾವುದೋ ಒಂದು ಫಂಕ್ಷನ್ನು ಅಂತ ತಿಳ್ಕೊಂಬೋಣ, ಇವಾಗ ಗೃಹ ಪ್ರವೇಶನೋ ಮದುವೆನೋ ಮುಂದಿನ ಏನೋ ಇದೆ ಅಂತ ತಿಳ್ಕೊಂಬೋಣ, ಅಲ್ಲಿಗೆ ಹೋದ್ರೂ ಅಷ್ಟೇ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಬೇರೆ ಇನ್ನೇನು ಮಾಡೋಕ್ಕೆ ಹೋಗೋದೇ ಇಲ್ಲ. ಆದರೆ ಧಾರ್ಮಿಕತೆಯ ಬಗ್ಗೆ ಒಂದು ಒಳ್ಳೆಯ ಮನೋಭಾವನೆ ಇರುತ್ತೆ. ಆದ್ದರಿಂದ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತೀರಿ. ಸ್ವಲ್ಪ ಪ್ರಯತ್ನ ಪಡ್ತು ಅಂದರೆ ನಿಮ್ಮ ಮನಸ್ಸಿನ ಆಸೆಯಂತೆ ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಸಹ ಕಂಡುಬರ್ತಿದೆ. ಮಾಡುವ ಉದ್ಯೋಗದಲ್ಲಿ ನಿಮ್ಮದಲ್ಲದ ತಪ್ಪಿಗೆ
ಒಂದು ಅಪವಾದವನ್ನು ಎದುರಿಸಲೇಬೇಕಾಗತ್ತೆ. ಅದಕ್ಕೆ ಸಿದ್ಧರಾಗಿರಿ. ನೀವು ಸಿಂಹರಾಶಿಯಲ್ಲಿ ಜನಿಸಿದರೆ ನಿಮಗೆ ಉತ್ತಮ ಆದಾಯ ಇರುತ್ತೆ, ಹಣಕಾಸಿನ ಕೊರತೆ ಏನು ಇರಲ್ಲ. ಆದರೆ ಏನು ಮಾಡ್ತೀರಪ್ಪ ಅಂದರೆ, ಬೇಡದ ವಿಚಾರಗಳಿಗೆ ಬೇರೆಯವರನ್ನ ನೋಡಿ ಅವರನ್ನು ಅನುಕರಿಸೋದಕ್ಕೆ ಹೋಗಿ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಇದರಿಂದ ವಾರಾಂತ್ಯಕ್ಕೆ ಹಣದ ಕೊರತೆಯಿಂದ ನೀವು ಬಳಲ್ತೀರಿ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದು ಯಾವುದೇ ಒಂದು ತಪ್ಪಿರಲ್ಲ, ನೀವು ಸರಿಯಾದ ಹಾದಿಯಲ್ಲೇ ಇರ್ತೀರಿ. ಸರಿಯಾದ ಸಮಯಕ್ಕೆ ತಕ್ಕನಾದಂತಹ ತೀರ್ಮಾನವನ್ನು ಸಹ ತಗೋತೀರಿ. ಆದರೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರಲ್ಲ. ಇನ್ನು ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಮಕ್ಕಳಿದ್ರೆ, ಒಂದು 5 ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರು ಈ ಸೂರ್ಯವರು, ಚಾಕು, ಈಳ್ಗಮನೆ ಇಂಥದ್ರ ಜೊತೆ ಸ್ವಲ್ಪ ಆಟ ಆಡಿ ಗಾಯ ಮಾಡ್ಕೊಂಬಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ತುಂಬಿಕೊಂಡಿರುತ್ತೆ, ಏನಾಗ್ಬಿಡುತ್ತೋ, ಏನು ಮಾಡೋದು ಅಂತ. ಅದು ಈ ವಾರ ಏನಪ್ಪ ಮಾಡ್ತೀರಿ ನೀವು ಅಂದರೆ, ಬೇರೆಯವರಿಗೆ ಅನ್ನದಾನ ಅಂದರೆ ತಿನ್ನೋದಕ್ಕೆ ಏನಾದರೂ ಸಹಾಯ ಮಾಡ್ತೀರಿ. ಅಂದರೆ ಅನ್ನದಾನ ಅಂದ್ಬಿಟ್ರೆ ಏನು ಬಾಳೆ ಎಲೆ ಹಾಕ್ಬಿಟ್ಟು ಭರ್ಜರಿ ಊಟನೇ ಕೊಡಿಸ್ಬೇಕು ಅಂತೇನಿಲ್ಲ. ಹಸಿದವನಿಗೆ ನೀವು ಒಂದು ಬಂದು ಕೊಟ್ಟರು ಕೂಡ ಅದು ಅಮೃತಕ್ಕೆ ಸಮನಾಗತ್ತೆ. ನೀವು ಎಷ್ಟೇ ದೇವ್ರಿಗೆ ಪೂಜೆ ಮಾಡಿ, ಕೋಟಿ ಖರ್ಚು ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ, ಅದಕ್ಕಿಂತಲೇ ಹೆಚ್ಚಾಗಿ ಬರುವಂತಹ ಪುಣ್ಯ ಯಾವುದಿಂದಾನಪ್ಪ ಅಂದರೆ ಈ ಅನ್ನದಾನದಿಂದ. ಈ ಕಾರಣದಿಂದ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಪೂಜೆಯನ್ನು ಮಾಡಿದರೂ ಕೂಡ ಅನ್ನದಾನಕ್ಕೆ ಹಣವನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಅದು ತುಂಬ ಮುಖ್ಯವಾದ್ದು. ಇನ್ನು ನಿಮಗೆ ಒಂದು ರೀತಿ ನಿಮ್ಮ ಪ್ರಗತಿಗೆ, ನಿಮ್ಮ ಉನ್ನತಿಗೆ ನಿಮ್ಮಿಂದ ಸಹಾಯ ಪಡೆದವರೇ ಸ್ವಲ್ಪ ಅಡ್ಡಗಳಾಗ್ತಾರೆ. ಸುಲಭವಾಗಿ ಅವರನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಆಗುತ್ತೆ. ನಿಮ್ಮನ್ನು ನಂಬಿ ಕೆಲವೊಮ್ಮೆ ಬೇರೆ ಊರಿನಿಂದ ದೂರದ ಸಂಬಂಧಿಕರು ಬರ್ತಾರೆ. ಅವರಿಗೆ ಅನಿವಾರ್ಯವಾಗಿ ಸಹಾಯ ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ದರ್ಪದ ಗುಣ ಇರುತ್ತೆ. ಹಾಗೆ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರುತ್ತೆ. ಕಾರಣ ಏನಪ್ಪ, ನೀವಂತಹ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಕೆಲಸಗಾರರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬೇರೆಯವ್ರಿಗೂ ಸಹ ಇರುತ್ತೆ. ಹಠ ಇರುತ್ತೆ. ಇದೇ ತುಂಬ ದೊಡ್ಡ ತಪ್ಪು. ನಿಮ್ಮ ಹಠದ ಗುಣದಿಂದಾಗಿ ಏನಾಗುತ್ತೆ, ನಿಮಗೆ ಸಲ್ಲಬೇಕಾದಂತಹ ಗೌರವ, ಅವಕಾಶಗಳು ಬೇರೆ ಪಾಲಾಗುತ್ತೆ. ನೀವೇನು ಮಾಡ್ತೀರಿ, ಈ ವಯಸ್ಸಿನ ಮಿತಿಯನ್ನು ಸಹ ನೋಡಲ್ಲ. ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವರಾದರೂ ಸರಿಯೇ, ನಿಮಗಿಂತ ಚಿಕ್ಕವರಾದರೂ ಸರಿಯೇ, ಅವ್ರನ್ನ ಅತ್ಯಂತ ಗೌರವ ಭಾವದಿಂದ ನೋಡ್ತೀರಿ. ಆದರೆ ಬೇರೆಯವರು ಅದೇ ಭಾವನೆಯಿಂದ ನಿಮ್ಮನ್ನು ನೋಡಲ್ಲ. ಇದೊಂದು ನೀವು ಎದುರಿಸಲೇಬೇಕಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಸಹ ಉಂಟಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ರಾಜಕೀಯ ಸೇರುವಂತಹ ಸಾಧ್ಯತೆ ಇದೆ. ಅಲ್ಲಿ ಅವರಿಗೆ ಒಳ್ಳೆಯ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಸಹ ಸಿಗುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ನಿಮಗೆ ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರೋಲ್ಲ. ಒಳ್ಳೆಯ ಆದಾಯ ಇರುತ್ತೆ. ಸರಿ, ನಿಮಗೆ ಉತ್ತಮ ಹಣ ಇರುತ್ತೆ, ನಿಮ್ಮ ಕೈ ತುಂಬ ದುಡ್ಡಿರುತ್ತೆ. ಏನಪ್ಪ ಆಗುತ್ತೆ ಅಂದರೆ, ಯಾರೋ ಬರ್ತಾರೆ, ನಿಮ್ಮ ರಿಲೇಟಿವ್ಸೇ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ನೆರೆಹೊರೆಯ ಜನ ಇರ್ಬೋದು, ಬಂದ್ಬಿಟ್ಟು ನಿಮ್ಮನ್ನು ಹಣದ ಸಹಾಯವನ್ನು ಕೇಳ್ತಾರೆ. ನೀವೇನು ಮಾಡ್ತೀರಿ, ಹಣದ ಸಹಾಯವನ್ನು ಮಾಡಲ್ಲ. ಅವಾಗ ಅವರೇನು ಕೆಲಸ ಮಾಡ್ತಾರಪ್ಪ ಅಂದರೆ, ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಿ. ಬೇರೆಯವರ ಜೊತೆ ವಾದ ವಿವಾದ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ರೀತಿ ನಿರೂಪಣೆಯನ್ನು ಯಾವ ರೀತಿ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದನ್ನು ಬೇರೆಯವರಿಗೆ ತಿಳಿಸಿ. ಇದು ತುಂಬ ಮುಖ್ಯ. ಆಗ ಮಾತ್ರ ನಿಮಗೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಉನ್ನತ ಮಟ್ಟದ ಒಂದು ಗೌರವ ಸಿಗುತ್ತೆ. ಒಟ್ಟಾರೆ ಒಳ್ಳೆಯ ಪ್ರಸಿದ್ಧಿ ಪುರುಷರಾಗ್ತೀರಿ, ತೊಂದರೆ ಇಲ್ಲ. ಯಾವುದೇ ಒಂದು ಕೆಲಸ ಕಾರ್ಯ ಕೊಟ್ಟರೂ ಕೂಡ ನೀವು ಅದರಲ್ಲಿ ಯಶಸ್ವಿ ಆಗ್ತೀರಿ. ಕೆಲವರು ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ನಿಮಗೊಂದು ಈ ಅವಕಾಶಗಳನ್ನು ಅಥವಾ ಜವಾಬ್ದಾರಿಗಳನ್ನು ನೀಡ್ತಾರೆ. ಅದರ ಭಯ ಪಡಲ್ಲ, ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ನಿಮ್ಮ ವಿರೋಧಿಗಳನ್ನು ನೀವು ಅವ್ರು ಸುಮ್ಮನಾಗ್ಬಿಡ್ಬೇಕು, ನಿಮ್ಮ ತಂಟೆಗೆ ಬರಬಾರ್ದು. ಆ ರೀತಿ ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಮಾತಿನ ಮೂಲಕ ಅವರನ್ನು ಸೋಲಿಸ್ತೀರಿ. ನಿಮ್ಮ ಕೆಲಸದ ಮೂಲಕ ಅವರನ್ನು ಸೋಲಿಸ್ತೀರಿ. ನವದಂಪತಿಗಳಿಗೆ ಸಂತಾನ ಲಾಭವಿದೆ, ತೊಂದರೆ ಏನಿಲ್ಲ. ಒಳ್ಳೆಯ ದೊಡ್ಡ ಈ ವಾಹನವನ್ನು ಕೊಡ್ತೀರಿ. ಆ ಒಂದು ಸೂಚನೆ ಕಂಡು ಬರ್ತಾ ಇದೆ.
ವಾತದ ತೊಂದರೆ ಇರುತ್ತೆ. ಮೊಣಕಾಲು ನೋವು, ಮೊಣಕೈ ನೋವು, ಆಮೇಲೆ ಈ ನರ ಎಳಿತು ಅಂತ ಹೇಳಿರಲ್ಲ, ಆ ಥರ ಇದೆ. ಕೆಲವರಿಗೆ ಈ ರಕ್ತದ ದೋಷ ಇದ್ದವರು ಒಳ್ಳೆಯ ಟ್ರೀಟ್ಮೆಂಟ್ ತೊಗೊಂಬೋದು ಒಳ್ಳೆಯದು. ಮೃದುವಾಗಿ ಮಾತನ್ನು ಆಡ್ತೀರಿ, ಬುದ್ಧಿವಂತಿಕೆಯಿಂದ ಮಾತಾಡ್ತೀರಿ. ನಿಮ್ಮ ಸೋದರ ಅಥವಾ ಸೋದರಿ ಅವರ ಬುದ್ಧಿವಂತಿಕೆಯ ಕಾರಣದಿಂದ ಈ ಸಮಾಜದಲ್ಲಿ ಉನ್ನತ ಮಟ್ಟವನ್ನು ತಲುಪ್ತಾರೆ. ನಿಮಗೆ ನರನಿಶ್ಚತೆಯ ತೊಂದರೆ ಸಹ ಕಂಡುಬರುವಂತಹ ಸಾಧ್ಯತೆ ಇದೆ. ಈ ಸ್ತ್ರೀಯರಿಗೆ ಪೂರ್ವ ದಿಕ್ಕಿನಿಂದ ಒಬ್ಬರು ಬರ್ತಾರೆ ನಿಮ್ಮ ಮನೆಗೆ, ಅವರು ನಿಮ್ಮನ್ನು ವಿವಾಹವಾಗುವಂತಹ ಒಂದು ಸಾಧ್ಯತೆ ಸಹ ಇದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಭಾಗ್ಯ ಇವೆರಡರ ಪ್ರತಿಫಲವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟದ ಯಶಸ್ಸು ಸಿಗುತ್ತೆ, ತೊಂದರೆ ಇಲ್ಲ. ಆದರೆ ತಿನ್ನುವ ಹವ್ಯಾಸ ಸರಿಗಿಲ್ಲದೆ ಹೋದರೆ ಅತಿಯಾದ ತೂಕ ಬರುತ್ತೆ, ತುಂಬ ದಪ್ಪ ಆಗ್ತೀರಿ. ಅದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಸಹ ಗಮನವನ್ನು ತಂದುಕೊಡಿ. ಖರ್ಚು ವೆಚ್ಚದ ಬಗ್ಗೆ ಹೇಳಬೇಕು ಅಂದರೆ ಒಂದೇ ಸಲ ಖರ್ಚು ಮಾಡಲ್ಲ, ಚೂರು ಖರ್ಚು ಮಾಡಿ ಅದು ದೊಡ್ಡ ಗಂಟಾಗ್ಬಿಡುತ್ತೆ. ಅದರಿಂದ ಎಚ್ಚರಿಕೆಯಿಂದ ಹಣವನ್ನು ಖರ್ಚು ಮಾಡಿ. ತುಲಾ ರಾಶಿಯಲ್ಲಿ ನೀವು ಜನಿಸಿದರೆ ಕುಟುಂಬದಲ್ಲಿ ಒಳ್ಳೆಯ ಒಂದು ಸನ್ನಿವೇಶ ಇರಲ್ಲ. ಅದರಲ್ಲೂ ಮುಖ್ಯವಾಗಿ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು, ಬೇಡದ ವಿಚಾರಕ್ಕೆ ಚರ್ಚೆಗಳು ನಡೆಯುತ್ತೆ. ನೀವು ಇಲ್ಲಿ ಗಂಡನೂ ಒಳ್ಳೆಯನು, ಹೆಂಡತಿನೂ ಒಳ್ಳೆಯಳು, ಅವರಿಬ್ಬರದೇನೂ ಪ್ರಾಬ್ಲಮ್ ಇರಲ್ಲ. ಮೂರನೇ ವ್ಯಕ್ತಿಯ ಕಾರಣದಿಂದ ಇಲ್ಲಿ ಈ ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಅದು ಹಾಗೆಯೇ ಈ ಕೆಲವೊಂದು ಕಾರಣಗಳಿಂದ ದಂಪತಿಗಳು ಒಂದೆರಡು ದಿನ ದೂರ ಇರಬೇಕಾಗುತ್ತೆ, ಪರಸ್ಥಳಕ್ಕೆ ತೆರಳಬೇಕಾಗುತ್ತೆ. ಅದು ಉದ್ಯೋಗ ಆಗ್ಬೋದು, ಅಥವಾ ಬೇರೆ ಯಾರೋ ಆತ್ಮೀಯರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು. ಆ ರೀತಿ ಅದು ಮಹಿಳೆಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳನ್ನು ನೀವು ಮಾಡ್ತಿದ್ರೆ, ಅಂದರೆ ಆಮದು ರಫ್ತು ಅದನ್ನು ಮಾಡ್ತಿದ್ರೆ ಉತ್ತಮ ಆದಾಯ ಸಿಗುತ್ತೆ, ಅದರಲ್ಲಿ ತೊಂದರೆ ಏನಿಲ್ಲ. ಅದು ಸ್ವಲ್ಪ ಕಾನೂನಿನ ಬಗ್ಗೆ ಎಚ್ಚರಿಕೆ ಇರಲಿ. ನೀವು ಸರಿಯಾಗಿರ್ತೀರಿ, ನೀವು ಮಾಡೋ ಕೆಲಸವೆಲ್ಲ ಕರೆಕ್ಟು, ಆದರೆ ನಿಮ್ಮ ಜೊತೆ ಇರ್ತಾರಲ್ಲ ಅವರು ತಪ್ಪು ಮಾಡ್ಬೋದು. ಅವರು ಮಾಡೋ ತಪ್ಪು ಸಹ ನಿಮ್ಮ ಮೇಲೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲರ ಬಗ್ಗೆ ಈ ಎಚ್ಚರಿಕೆಯನ್ನು ತೋರಿಸಿ. ಇನ್ನು ಮುಖ್ಯವಾಗಿ ನಿಮ್ಮ ಬಾಳ ಸಂಗಾತಿಯನ್ನು, ನಿಮ್ಮ ಪತ್ನಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಇನ್ನು ಸಾಕು ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಒಲವಿರುತ್ತೆ. ಆದ್ದರಿಂದ ಹೊಸ ಪ್ರಾಣಿಗಳನ್ನು ಕೊಂಡ್ಕೊಂಡು ಬರ್ತೀರಿ. ಈ ಲಿಕ್ವಿಡ್ ಫುಡ್ ಬಗ್ಗೆ ಎಚ್ಚರಿಕೆ ಇರಲಿ. ಜ್ಯೂಸ್ ಕುಡಿಯೋದಿರ್ಬೋದು, ಅಥವಾ ಒಂದು ಎಲ್ಲೋ ಹೋಗ್ತೀರಿ, ಅವರು ಕಷಾಯ ಬೇಕು ಅಂತಾರೆ, ಕಷಾಯ ಕುಡಿದ್ಬಿಡ್ತೀರಿ, ಈ ಸಾರು ಕುಡಿದ್ಬಿಡ್ತೀರಿ. ಇದರಿಂದ ನಿಮ್ಮ ಆರೋಗ್ಯ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆಮೇಲೆ ಮತ್ತೊಂದು, ಅತಿಯಾದ ಆಸೆ ಇರಲ್ಲ, ಬಂದದ್ದನ್ನು ಸ್ವೀಕಾರ ಮಾಡ್ತೀರಿ. ಅಲ್ಪ ತೃಪ್ತಿ, ಅಂದರೆ ಎಷ್ಟು ಬಂದರೆ ಅಷ್ಟೇ, ದೇವರಿಷ್ಟೇ ಬಿಡಪ್ಪ ನಂಗೆ ಕೊಟ್ಟಿರೋದು ಅಂತ ಸಂತೃಪ್ತಿಯ ಮನೋಭಾವನೆಯಿಂದ ಇರ್ತೀರಿ. ನಿಮ್ಮ ಸೋದರನಿಗೆ ಮತ್ತು ನಿಮ್ಮ ಸೋದರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡೋದು ನಿಮ್ಮ ಹೆಗ್ಗಳಿಕೆ. ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಇರಲ್ಲ, ಲಾಭ ಇರುತ್ತೆ. ಬೇರೆಯವರ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹ ಒಳ್ಳೆಯ ಸಲಹೆಗಳನ್ನು ಕೊಡ್ತೀರಿ. ಅವಶ್ಯಕತೆ ಈ ಸಹಾಯವನ್ನು ಸಹ ಮಾಡ್ತೀರಿ. ಹುಳಿ ಪದಾರ್ಥದಿಂದ ದೂರ ಇರೋದು ತುಂಬ ಒಳ್ಳೆಯದು. ಬುದ್ಧಿವಂತಿಕೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಂತೆ ಮಾತನ್ನು ಆಡ್ತೀರಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇಲ್ಲಿ ಬೇಸರ ಅಂತಾವೆಲ್ಲ ಅದನ್ನು ಯಾರಿಗೂ ತೋರಿಸೋದೇ ಇಲ್ಲ. ಸುಮ್ಮನೆ ಬುದ್ಧಿವಂತಿಕೆಯಿಂದ ಮಾತಾಡೋದು ನಿಮ್ಮ ಒಂದು ಧ್ಯೇಯ ಇದು. ಆನಂತರ ದೂರದ ಊರಿಗೆ ಪ್ರಯಾಣ ಬೆಳೆಸಬೇಕಾಗತ್ತೆ. ಆ ವೇಳೆಯಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಸ್ವಲ್ಪ ನಿಮ್ಮ ಕಣ್ಣಿನ ಬಗ್ಗೆ ಗಮನ ಇರಲಿ. ಕಣ್ಣಿನ ತೊಂದರೆ ಉಂಟಾಗ್ಬೋದು. ಕಣ್ಣಿನ ತೊಂದರೆ ಉಂಟಾದರೆ ಪರವಾಗಿಲ್ಲ, ಅಪಾಯದ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಉದಾಹರಣೆ, ಎಲ್ಲೋ ಹೋಗ್ತಾ ಇರ್ತೀರಿ, ಕಣ್ಣಿಗೆ ಏನೋ ಬಂದು ಬೀಳುತ್ತೆ, ಬರಿತಾ ಇರ್ತೀರಿ, ಈ ನೀರು ಕ್ರಾಪ್ ಸರಿ ಮಾಡ್ಕೊಂಬೋದಾಗ ಕಣ್ಣಿಗೆ ನಿಮ್ಮ ಪೆನ್ಸಿಲೋ ಪೆನ್ನೋ ತಗಲಿಬಿಡುತ್ತೆ. ಈ ರೀತಿ ಅನಿರೀಕ್ಷಿತವಾದಂತಹ ತೊಂದರೆ, ಎಚ್ಚರಿಕೆ ಇರಲಿ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಬರೀ ಆರೋಗ್ಯ ಮಾತ್ರ ಅಲ್ಲ, ಅವರಿಗೆ ಹಣಕಾಸಿನ ತೊಂದರೆ ಸಹ ಕಂಡುಬರುತ್ತೆ. ಇನ್ನು ನಿಮಗೆ ಮೂತ್ರಕ್ಕೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ.
ಎಚ್ಚರಿಕೆಯಿಂದ ಇರಿ. ನೆಗ್ಲಿಜೆನ್ಸ್ ಬೇಡ. ಇವಾಗ ಕೈ ಮೇಲೆ ಆಗೋ ಗಾಯ ಗೊತ್ತಾಗುತ್ತೆ, ದೇಹದ ಒಳಗಡೆ ಆಗೋ ಪ್ರಾಬ್ಲಮ್ ಗೊತ್ತಾಗಲ್ಲ. ಅದನ್ನ ವೈದ್ಯರನ್ನು ಭೇಟಿ ಮಾಡಲೇಬೇಕು, ಮರಿಬೇಡಿ. ಇನ್ನು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ದಾಂಪತ್ಯ ಅನ್ನೋದಕ್ಕಿಂತ ಒಳ್ಳೆಯ ಸ್ನೇಹಿತರಾಗಿ ಬಾಳ್ತೀರಿ. ಆದ್ದರಿಂದ ಕೇವಲ ನೀವು ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಜನ ಅಂದರೆ ಇಡೀ ಕುಟುಂಬ ಸಂತೋಷದಿಂದ ಇರುತ್ತೆ, ತೊಂದರೆ ಇಲ್ಲ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು. ಆಗಲೇ ಹೇಳಿದ್ದೀನಿ ನಾನು. ಹಠದ ಬುದ್ಧಿ ಇರುತ್ತೆ. ಎಂಥ ಹಠ ಅಂದರೆ ಯಾರ ಮಾತು ಕೇಳಲ್ಲ. ಒಂದು ಸಲ ನೀವು ತೀರ್ಮಾನ ತಗೊಂಡ್ರೆ ಯಾವುದಾದರೊಂದು ವಿಚಾರದಲ್ಲಿ ಆ ತೀರ್ಮಾನವನ್ನು ನೀವು ಬದಲಾಯಿಸೋದಕ್ಕೆ ಹೋಗಲ್ಲ. ಆ ಕೆಲಸ ಮಾಡಬೇಕು, ಮಾಡ್ತೀನಿ, ಹೀಗೆ ಮಾಡಬೇಕು ಮಾಡ್ತೀನಿ. ಇದಕ್ಕೋಸ್ಕರ ಏನು ಮಾಡ್ತಾರೆ, ನಿಮ್ಮ ಆತ್ಮೀಯರು ಸಹ ನೋಡ್ತಾ ಇರ್ತಾರೆ, ಒಂದು ಟೈಮ್ಗೋಸ್ಕರ ಕಾಯ್ತಾರೆ. ಆವಾಗ ಅವರು ನಿಮಗೆ ಸಾಕಷ್ಟು ತೊಂದರೆಯನ್ನು ಸಹ ನೀಡುವ ಸಾಧ್ಯತೆ ಇದೆ. ಅದರಿಂದ ಹಠ ಬಿಡಿ, ಪ್ರೀತಿ ವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಳಿ, ಅದು ಮುಖ್ಯ. ರಕ್ತದ ದೋಷ ಇದ್ದವರು ವೈದ್ಯರ ಸಲಹೆಯನ್ನು ಪಡೀಲೇಬೇಕು, ಅದನ್ನು ಮರಿಬೇಡಿ. ಇನ್ನು ನಿಮ್ಮ ಸೋದರ ಅಥವಾ ಸೋದರಿ ಅವ್ರಿಗೆ ಉತ್ತಮ ಆದಾಯ ಇರುತ್ತೆ, ಆದರೆ ಏನು ಮಾಡ್ತಾರೆ, ಅವರು ಒಂದು ರೀತಿಯ ಅಂಕೆ ಇಲ್ದಿರ ಹಣವನ್ನು ಖರ್ಚು ಮಾಡ್ತಾರೆ. ಆದ್ದರಿಂದ ಹಣದ ಕೊರತೆಗೆ ಒಳಗಾಗ್ತಾರೆ ಅವರು. ಇನ್ನು ಅವಿವಾಹಿತರಿಗೆ ವಿವಾಹವಾಗುವಂತಹ ಸಾಧ್ಯತೆಗಳಿವೆ. ಗೌರವಕ್ಕೋಸ್ಕರ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿಯ ತ್ಯಾಗಕ್ಕೂ ನೀವು ಸಿದ್ಧರಾಗ್ತೀರಿ. ಅದು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ತಿಳಿಯದಂತೆ ನಿಮ್ಮ ವಿರೋಧಿಗಳು ಅವರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಹಾಗೆಯೇ ಮುಖ್ಯವಾಗಿ ನಿಮ್ಮ ತಂದೆಯವರ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಗೊಳಿಸೋದಕ್ಕೆ ನೀವು ಕಾರಣರಾಗ್ತೀರಿ. ನಿಮ್ಮ ಮತ್ತು ಕುಟುಂಬದ ಹಿರಿಯರ ಅಥವಾ ಮನೆತನದ ಹಿರಿಯರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಆ ಭಿನ್ನಾಭಿಪ್ರಾಯ ದೂರವಾಗುತ್ತೆ. ನಿಮ್ಮ ತಂದೆ ತಾಯಿಯ ಜೊತೆಯಲ್ಲಿ ದೂರದ ಊರಿಗೆ, ಅದರಲ್ಲೂ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ಒಟ್ಟಾರೆ ಸಂತೋಷದ ದಿನಗಳು ನಿಮ್ಮದಾಗುತ್ತೆ. ಧನುರಾಶಿಯಲ್ಲಿ ಜನಿಸಿರೋರು ನೀವು ತುಂಬ ಒಳ್ಳೆಯರು, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಡೌಟ್ ಅನ್ನೋದೇ ಇಲ್ಲ. ಆದರೆ ಏನು ಮಾಡ್ತೀರಿ, ಸ್ವಲ್ಪ ದುಡುಕುತನ ಇರುತ್ತೆ. ಆ ದುಡುಕುತನ ಯಾವ ಮಟ್ಟಕ್ಕಿರುತ್ತಪ್ಪ ಅಂದರೆ, ನಿಮಗೂ ನಿಮ್ಮ ತಂದೆಗೂ ಒಂದು ರೀತಿಯ ಅಂತರವನ್ನು ಕಲ್ಪಿಸ್ಬಿಡುತ್ತೆ. ಇಲ್ಲಿ ನೀವು ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳಿಗೆ ಬದ್ಧರಾಗಲ್ಲ. ಇವಾಗ ಒಂದು ಹೇಳ್ತೀರಿ, ಆಮೇಲೆ ಒಂದು ಹೇಳ್ತೀರಿ, ಕೊನೆಗೆ ಆ ಕೆಲಸ ಮಾಡೋದು ಬೇರೆ ಇನ್ನೇನೋ ಆಗುತ್ತೆ. ಅತಿ ಮುಖ್ಯವಾದಂತಹ ಕುಟುಂಬಕ್ಕೆ ಸಂಬಂಧಪಟ್ಟಂತಹ, ಅದರಲ್ಲೂ ನಿಮ್ಮ ತಂದೆಗೆ ಸಂಬಂಧಪಟ್ಟಂತಹ ದೊಡ್ಡ ಜವಾಬ್ದಾರಿ ನಿಮ್ಮ ತಪ್ಪಿನಿಂದಾಗಿ ವಿಫಲಗೊಳ್ಳುತ್ತೆ. ಈ ಕಾರಣದಿಂದ ನಿಮಗೂ ನಿಮ್ಮ ತಂದೆಗೂ ಸ್ವಲ್ಪ ಮಾತುಕತೆ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಒಂದು ನಿರೀಕ್ಷೆಯಂತೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ. ಆದ್ದರಿಂದ ಈ ಸಣ್ಣ ಪುಟ್ಟ ವಿಚಾರಗಳಾದರೂ ಕೂಡ ಹೆಚ್ಚಿನ ಪ್ರಯತ್ನ ಬೇಕು, ಹೆಚ್ಚಿನ ಒಲವನ್ನು ತೋರಿಸ್ಬೇಕು. ಮೊದಲು ಮಾಡುವ ಕೆಲಸವನ್ನು ನೀವು ಪ್ರೀತಿಸಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಆ ನಂತರ ಮಾತ್ರ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಿಮ್ಮ ಗುರುಗಳು ಅಂದರೆ ನಿಮಗೆ ಪಾಠ ಹೇಳ್ಕೊಟ್ಟವರಾಗ್ಬೋದು ಅಥವಾ ನಿಮ್ಮ ಧಾರ್ಮಿಕ ಗುರುಗಳಾಗ್ಬೋದು, ಅವರನ್ನು ಭೇಟಿ ಮಾಡ್ತೀರಿ. ಅವರಿಂದ ನಿಮಗೆ ಒಳ್ಳೆಯ ಸಲಹೆ ಸಿಗುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಸಹ ಇದೆ. ಯಾವುದೇ ವಿಚಾರವನ್ನು ಸುಲಭವಾಗಿ ಒಪ್ಕೊಂಬಲ್ಲ. ಸಣ್ಣ ಪುಟ್ಟ ವಿಚಾರ ಆದರೂ ಸಹ ಅದನ್ನು ದೊಡ್ಡದಾಗಿ ಮಾಡ್ತೀರಿ. ಪ್ರತಿಯೊಂದು ವಿಚಾರವನ್ನು ಅರ್ಥ ಮಾಡ್ಕೊಂಬೋದಕ್ಕೆ ಪ್ರಯತ್ನ ಪಡ್ತೀರಿ. ದೇವರಲ್ಲಿ ನಂಬಿಕೆ ಇರುತ್ತೆ, ಗುರು ಹಿರಿಯರಲ್ಲಿ ಗೌರವವಿರುತ್ತೆ. ಈ ಕಾರಣದಿಂದ ನೀವು ಪ್ರತಿಯೊಬ್ಬರಿಗೂ ಸ್ವಲ್ಪ ಕಠಿಣವಾಗಿ ಕಂಡರೂ ಕೂಡ ಹೃದಯತಃ ತುಂಬ ಒಳ್ಳೆಯರು. ಬೇರೆಯವನ್ನ ನೀವು ಬೈತೀರಿ, ಆದರೆ ಹೀಯಾಳಿಸಲ್ಲ. ಬೇರೆಯವರ ಮನಸ್ಸಿಗೆ ನೋವನ್ನು ಉಂಟು ಮಾಡೋದು ನಿಮಗೆ ಆಗದ ವಿಚಾರ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ನಿಮ್ಮ ಅತಿ ಕಷ್ಟದ ಸಮಯದಲ್ಲಿ ಸಹ ತಾವಾಗಿಯೇ ನಿಮಗೆ ಸಹಾಯ ಮಾಡುವಂತಹ ಜನರು ಇರ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಬಂಧು ಬಳಗದವರಿಂದ ಯಾವುದೇ ರೀತಿಯ ಸಲಹೆ ಅಥವಾ ಸಹಾಯವನ್ನು ಒಪ್ಕೊಂಬಲ್ಲ. ನಿಮಗೆ ಯಾವಾಗಲೂ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರು ಅವ್ರ ಮೇಲೆ ಹೆಚ್ಚಿನ ವಿಶ್ವಾಸವಿರುತ್ತೆ. ಹಾಗೆ ಕುಟುಂಬದ ಸದಸ್ಯರ ಬಗ್ಗೆ ಹೆಚ್ಚಿನ ವಿಶ್ವಾಸ ಮತ್ತು ಗೌರವವಿರುತ್ತೆ. ಈ ಕಾರಣದಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತೀರಿ. ಅದು ಹಾಗೆಯೇ
ಹೃದಯಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಒಳ್ಳೆಯ ಫಲಿತಾಂಶವನ್ನು ಪಡಿತೀರಿ. ಆ ದೋಷ ದೂರವಾಗುತ್ತೆ, ಯೋಚನೆ ಮಾಡಬೇಡಿ. ವಿಶ್ವಾಸಿಗಳು, ಬುದ್ಧಿವಂತರು, ಇನ್ನು ಅವಿವಾಹಿತರಿಗೆ ವಿವಾಹವಾಗುವಂತಹ ಸಾಧ್ಯತೆ ಇದೆ. ವಿವಾಹವಾದ ನಂತರ ಅವರ ಜೀವನದಲ್ಲಿ ಅತ್ಯುತ್ತಮ ಗಳಿಗೆಗಳು ಎದುರಾಗುತ್ತೆ, ಒಳ್ಳೆಯ ಬದಲಾವಣೆಗಳು ಸಹ ಕಂಡುಬರುತ್ತೆ. ನೀವು ಮಕರ ರಾಶಿಯಲ್ಲಿ ಜನಿಸಿದ್ದರೆ ಹಣಕಾಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲ್ಲ. ಹಾಗೆಯೇ ಮತ್ತೊಂದು ವಿಚಾರ, ನೀವು ಆಡೋ ಮಾತು ಸುಲಭವಾಗಿ ಬೇರೆಯವರಿಗೆ ಅರ್ಥ ಆಗಲ್ಲ. ಅದರಲ್ಲಿ ಏನೋ ಒಂದು ಮಾರ್ಮಿಕತೆ ಇರುತ್ತೆ, ಒಂದು ಗೂಢವಾದ ಅರ್ಥ ಇರುತ್ತೆ. ಅದು ಬೇರೆಯವ್ರನ್ನ ನೀವು ಹೊಗಳ್ತಿರೋ ಅಥವಾ ಬೇರೆಯವ್ರನ್ನ ಬೈತಿರೋ ಅದು ನಿಮಗೆ ಅರ್ಥವಾಗಲ್ಲ. ಆದ್ದರಿಂದ ಮೊದಲನೇದಾಗಿ ನೀವು ಆಡುವ ಮಾತಿನ ಮೇಲೆ, ನಿಮ್ಮ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ತಂತ್ರದಿಂದ ಮತ್ತು ಆತ್ಮೀಯರ ಸಹಾಯದಿಂದ ಸುಲಭವಾದ ರೀತಿಯಲ್ಲಿ ಪೂರ್ಣಗೊಳ್ಳುತ್ತೆ. ಅದು ಮುಖ್ಯ. ಆ ನಂತರ ಮತ್ತೊಂದು, ನಿಮ್ಮ ಅಣ್ಣ ತಮ್ಮಂದಿರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ, ಸರಿ ಹೋಗುತ್ತೆ. ಇದಕ್ಕೆ ಕಾರಣ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನೀವೇ ಆಗ್ತೀರಿ. ನಿಮಗೆ ಒಳ್ಳೆಯ ಸ್ನೇಹಿತರಿರ್ತಾರೆ, ತುಂಬ ಒಳ್ಳೆಯ ಸ್ನೇಹಿತರಿರ್ತಾರೆ. ನೀವು ಬೇಡ ಅಂದರೂ ಅವರೇ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಆ ಥರ ಈ ಯಾರಾದರೂ ತಾವಾಗಿಯೇ ಬಂದು ನಿಮಗೆ ಸಹಾಯ ಮಾಡೋದಕ್ಕೆ ಬಂದರೆ ಅದನ್ನು ತಿರಸ್ಕಾರದ ಮನೋಭಾವನೆಯಿಂದ ನೋಡಬೇಡಿ, ಒಪ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ಉತ್ತಮ ಕೀರ್ತಿ ಪ್ರತಿಷ್ಠೆ ನಿಮಗೆ ಲಭ್ಯವಾಗುತ್ತೆ, ಯಾವುದೇ ತೊಂದರೆ ಇಲ್ಲ. ಮನಸ್ಸಿನಂತೆ ಮಹಾದೇವ ಅಂತ ನಿಮ್ಮ ಮನಸ್ಸಿನಲ್ಲಿರೋದೆಲ್ಲ ನಡೆಯುತ್ತೆ. ಆದರೆ ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮುನ್ನ ಸ್ವಲ್ಪ ವಿಘ್ನಗಳನ್ನು ಎದುರಿಸ್ತೀರಿ. ಆದ್ದರಿಂದ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ, ಮುಖ್ಯ. ಹಾಗೆ ಸ್ವಂತ ಮನೆ ಅಥವಾ ಸ್ವಂತ ಜಮೀನನ್ನು ಕೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲಿ ಏನಪ್ಪ ಅಂದರೆ, ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಹಾರ್ಡ್ ವರ್ಕರ್, ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಸಂದೇಹ ಇಲ್ಲ. ಆದರೆ ಏನು ಮಾಡ್ತೀರಿ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರ ಮೇಲೆ ಬಲವಂತವಾಗಿ ಹೇಳ್ತೀರಿ. ಅದನ್ನು ನೀವು ಉದ್ಯೋಗ ಮಾಡೋ ಒಂದು ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸೋದು ಸಾಕು. ಆದರೆ ನೀವೇನು ಮಾಡ್ತೀರಿ, ಅದರ ಜೊತೆಗೆ ಬೇರೆಯವರಿಗೆ ಸಹಾಯವನ್ನು ಮಾಡೋಕ್ಕೆ ಹೋಗ್ತೀರಿ. ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಬೇರೆಯವರು ನಿಮ್ಮ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೋತಾರೆ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುತ್ತೆ. ಆದರೆ ನಿಜಾಂಶ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಅವರು ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ, ನೀನು ಕೆಲಸ ಮಾಡಲ್ಲ, ನೀನು ಸರಿಗಿಲ್ಲ ಅಂತ. ಇದನ್ನು ನೀವು ವಿಧಿ ಇಲ್ದಿರ ಒಪ್ಕೊಳ್ಳೇಬೇಕಾಗತ್ತೆ. ಇನ್ನು ಮತ್ತೊಂದು ದುಡುಕುತನ ಇರುತ್ತೆ ನಿಮ್ಮಲ್ಲಿ. ಯಾರೋ ಏನೋ ಹೇಳ್ತಾರೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ, ತಕ್ಷಣ ಏನೋ ಒಂದು ಹೇಳೋರು, ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ, ಜಗಳ ಎಲ್ಲ ಬಂದ್ಬಿಡುತ್ತೆ. ಇನ್ನು ನಿಮ್ಮಿಂದ ಯಾರು ಸಹಾಯವನ್ನು ಹಿಂದೆ ಪಡೆದಿರ್ತಾರೋ ಅವರೇ ಈ ವೇಳೆಯಲ್ಲಿ ನಿಮ್ಮ ಪ್ರಗತಿಗೆ ಅಡ್ಡಗಳಾಗ್ತಾರೆ. ಅದರಿಂದ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ, ನಿಮ್ಮ ಮೇಲೆ ನಿಮ್ಮ ವಿಶ್ವಾಸ ಮುಖ್ಯವಾಗುತ್ತೆ. ನಿಮ್ಮದು ಕುಂಭರಾಶಿ ಆಗಿದ್ದರೆ ಏನಾಗುತ್ತೆ, ನೀವು ಯೋಚನೆ ಮಾಡ್ತೀರಿ, ಅಯ್ಯೋ ದುಡ್ದು ಸಾಕಾಗಿದೆ, ಸ್ವಲ್ಪ ರೆಸ್ಟ್ ತೊಗೊಂಬಣಪ್ಪ ಅಂತ. ಆದರೆ ಇಲ್ಲಿ ಹಣೆ ಬರ ಯಾರೋ ಬರೆದಿರ್ತಾರೆ, ಮೇಲಿರೋ ಬ್ರಹ್ಮ ಬರೆದಿರೋರು ಏನು ಮಾಡ್ತಾರೆ, ನಿಮ್ಮ ಕೆಲಸ ಕಾರ್ಯಗಳು ಮುಕ್ತಾಯ ಆಗುತ್ತೆ. ಆದರೆ ನಿಮ್ಮ ಜವಾಬ್ದಾರಿಗಳು ಯಾವತ್ತೂ ಕೊನೆಗೊಳ್ಳಲ್ಲ. ನೀವು ಒಂದೇ ಬಾರಿ ಒಂದೇ ವೇಳೆಯಲ್ಲಿ 2 3 4 ಈ ರೀತಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಬೇಕಾಗತ್ತೆ. ನಿಮ್ಮದಲ್ಲದ ಜವಾಬ್ದಾರಿಗಳನ್ನು ಸಹ ನೀವು ಪೂರೈಸಲೇಬೇಕು ಅನ್ನುವಂತಹ ಸನ್ನಿವೇಶ ಎದುರಾಗುತ್ತೆ. ಆದ್ದರಿಂದ ಒಂದು ರೀತಿ ಈ ವಾರ ನೀವು ಪರಿಸ್ಥಿತಿಯ ಕೈಗೊಂಬೆಯಾಗಿ ಬಾಳ್ತೀರಿ. ಇದಕ್ಕೆ ತಕ್ಕನಾಗಿ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ಆರೋಗ್ಯದ ತೊಂದರೆ ಸಹ ಉಂಟಾಗುತ್ತೆ. ಅದರಲ್ಲೂ ಈ ಶೀತದ ತೊಂದರೆ ಉಂಟಾಗ್ಬೋದು, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ನೀವು ನಿಮ್ಮ ಹಿರಿಯ ಅಧಿಕಾರಿಗಳಿಗೋ ಅಥವಾ ಕುಟುಂಬದ ಸದಸ್ಯರಿಗೋ ನಿಮ್ಮ ಅನಾರೋಗ್ಯದ ಬಗ್ಗೆ ಹೇಳಿದಾಗ ಅವರೇನು ಮಾಡ್ತಾರೆ, ಇವನು ಕಳ್ತಪ್ಪಿಸ್ಕೊಂಬಕ್ಕೆ ಕೆಲಸ ಮಾಡೋದ್ರಿಂದ ಹಿಂದುಳಿಯೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋ ಒಂದು ಪಟ್ಟ ಕೇಳ್ತಾರೆ. ನಿಮ್ಮ ಮಾತನ್ನು ಸುಲಭವಾಗಿ ಯಾರೂ ನಂಬೋದೂ ಇಲ್ಲ. ಈಗ ಅದನ್ನು ವಿಧಿ ಇಲ್ದಿರ ಕೆಲಸ ಮಾಡಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ದೋಷ ಇಲ್ಲ.
ಮನಸ್ಸಿನಲ್ಲಿ ಒಂದು ರೀತಿಯ ಈ ಭಯ ಇರುತ್ತೆ, ಆತಂಕದ ಭಾವನೆ ಇರುತ್ತೆ, ಮೆಂಟಲ್ ಟೆನ್ಷನ್, ಮಾನಸಿಕ ಒತ್ತಡ ಇರುತ್ತೆ. ಯಾವ ವಿಚಾರಕ್ಕೆ ಅಂದರೆ ಹಣಕಾಸಿನ ವಿಚಾರಕ್ಕೆ. ಆದರೆ ಒಂದೇ ಸಲ ನಿಮಗೆ ಹಣ ಸಿಗಲ್ಲ, ಕ್ರಮೇಣವಾಗಿ ದಿನ ಕಳೆದಂತೆ ಉತ್ತಮ ಆದಾಯ ಲಭಿಸುತ್ತೆ. ಒಟ್ಟಾರೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂದರೆ ಹಣದ ಕೊರತೆ ಇರುತ್ತೆ ಹೊರತು ಹಣದ ತೊಂದರೆ ನಿಮಗೆ ಬರಲ್ಲ. ಉದಾಹರಣೆಗೆ 100 ರೂಪಾಯಿ ಬೇಕು, 100 ರೂಪಾಯಿ ಇರಲ್ಲ, 50 ರೂಪಾಯಿ ಇರುತ್ತೆ. ಹೋಗೋ ಮರ್ಯಾದೆಯನ್ನು ಉಳಿಸ್ಕೋಬೋದು. ಅದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ನೀವು ಬುದ್ಧಿವಂತಿಕೆಯಿಂದ ನೀವು ಮುಂದುವರಿತೀರಿ. ನಿಮ್ಮ ಮನಸ್ಸಿನ ಭಾವನೆಗಳನ್ನು, ನಿಮ್ಮ ಯೋಜನೆಗಳನ್ನು ಯಾರೊಬ್ಬರಿಗೂ ಹೇಳಲ್ಲ. ನಿಮ್ಮಲ್ಲಿ ಈ ಗೌಪ್ಯತಾ ಭಾವನೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಜನ ಸಹ ಜಾಸ್ತಿ ಇರ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮನ್ನು ಏಕಾಂಗಿತನ ಕಾಡುತ್ತೆ. ಯಾರೂ ನಿಮ್ಮ ಬಳಿ ಸುಲಭವಾಗಿ ಮನಸ್ಸಿಟ್ಟು ಮಾತನಾಡೋದಕ್ಕೆ ಸಹ ಹಿಂದೇಟಾಗ್ತಾರೆ. ಅಂತಹ ಒಂದು ಈ ಸನ್ನಿವೇಶಗಳು ಎದುರಾಗುತ್ತೆ. ಇನ್ನು ನಿಮಗೆ ಹಣಕಾಸಿನ ತೊಂದರೆ ಇದ್ದಾಗ, ಹಣಕಾಸಿನ ಸಹಾಯ ಬೇಕೇ ಬೇಕು ಅಂದಾಗ ನಿಮ್ಮ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿಯಿಂದ ಒಂದು ಅನುಕೂಲತೆ ಕಂಡು ಬರುತ್ತೆ, ತೊಂದರೆ ಇಲ್ಲ. ಒಂದು ಮನಸ್ಸಿನ ಭಾವನೆಯಿಂದ ಯಾರಿಗೂ ಹೇಳ್ಕೊಂಬಲ್ಲ, ತಾಳ್ಮೆಯಿಂದ ವರ್ತಿಸ್ತೀರಿ. ಯಾರೇನು ಹೇಳ್ಕೊಳ್ಳಿ ಅಂದ್ಯಾ, ನೀನೇ ದೊಡ್ಡವನಾಗಪ್ಪ ಅಂತ ಬಿಟ್ಬಿಡ್ತೀರಿ. ಇದರಿಂದ ನಿಮಗೂ ನೆಮ್ಮದಿ ಇರುತ್ತೆ, ಕುಟುಂಬದಲ್ಲಿ ಸಹ ನೆಮ್ಮದಿ ಸದಾಕಾಲ ನೆಲೆಸಿರುತ್ತೆ. ರಾಶಿ ಚಕ್ರದ ಕೊನೆಯ ರಾಶಿ ಅದು ಮೀನ. ಈ ಮೀನ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಇವರ ಮನಸ್ಸಿನಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರ್ದು, ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರಬೇಕು ಅನ್ನೋ ಭಾವನೆ ಇರುತ್ತೆ. ಆದರೆ ಅದಕ್ಕೆ ತಕ್ಕಂತೆ ಇವರ ಆರೋಗ್ಯ ಇವರಿಗೆ ಸಹಾಯ ಮಾಡಲ್ಲ. ಅದು ಮುಖ್ಯವಾದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಿ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಈ ಶೀತದ ತೊಂದರೆ ಕಾಡ್ಬೋದು. ಹಾಗೆ ನೀರಿರುವ ಪ್ರದೇಶ, ಇವಾಗ ಎಲ್ಲೋ ಟ್ರಿಪ್ಗೆ ಹೋಗಿರ್ತೀರಿ, ಅಲ್ಲಿ ನದಿ ಇರುತ್ತೆ, ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತೀರಿ, ಅಂತಹ ಕಡೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಬರೀ ನದಿ ಅಂತಲ್ಲ, ಮನೆಯಲ್ಲಾದರೂ ಅಷ್ಟೇ ವಾಟರ್ ಫಿಲ್ಟ್ರ್ ಇರುತ್ತೆ. ಯಾವುದೋ ಒಂದು ಮಗು ವಾಟರ್ ಫಿಲ್ಟ್ರಲ್ಲಿ ನೀರು ಬಿಟ್ಟೊಟ್ಟೋಗಿರುತ್ತೆ. ನೀವೇನು ಮಾಡ್ತೀರಿ, ಆ ನೀರು ನಿಲ್ಸಕ್ಕೆ ಹೋಗ್ತೀರಿ, ಜಾರಿ ಕೆಳಗೆ ಬೀಳ್ತೀರಿ. ಒಟ್ಟಾರೆ ನೀರಿರುವ ಜಾಗದಲ್ಲಿ ನಿಮಗೆ ತೊಂದರೆ ಇದೆ, ಎಚ್ಚರಿಕೆಯಿಂದ ಇದ್ದಷ್ಟು ಒಳ್ಳೆಯದು. ಇನ್ನು ವಾತ ಪಿತ್ತದ ದೋಷ ಕಂಡುಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇರಲಿ, ಬೇರೆಯವರ ನಿಮ್ಮನ್ನು ಹೊಗಳಬೇಕು, ಬೇರೆಯವರನ್ನ ನೀವು ಆಕರ್ಷಿಸಬೇಕು ಅನ್ನೋ ಭಾವನೆ ಇರುತ್ತೆ. ಆದ್ದರಿಂದ ಸಣ್ಣ ಪುಟ್ಟ ಕೆಲಸಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಿ, ಹೆಚ್ಚಿನ ಆಸಕ್ತಿಯಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆ ನಿರೀಕ್ಷೆಗೂ ಮೀರಿದಂತೆ ಹಣವನ್ನು ಖರ್ಚು ಮಾಡ್ತೀರಿ. ಸಾಧ್ಯವಾದಷ್ಟು ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಏನಿಲ್ಲ, ಉತ್ತಮ ಆದಾಯ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸಮಯಕ್ಕೆ ತಕ್ಕಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಇಲ್ಲಿ ಯಾವುದೋ ಒಂದು ಕೆಲಸ ಆರಂಭಿಸ್ತೀರಿ, ಅದರಿಂದ ನಿಮಗೆ ತೊಂದರೆ ಅನಿಸುತ್ತೆ, ಆ ಕೆಲಸ ಬಿಟ್ಬಿಡ್ತೀರಿ. ಇದರಿಂದ ತೊಂದರೆ ಏನಾಗಲ್ಲ, ನಿಮಗೆ ಸುಖ ಸಂತೋಷದ ಜೀವನನೇ ಇರುತ್ತೆ. ಅದು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ, ಅವರ ಒಂದು ವಿಶೇಷವಾದಂತಹ ಸಾಧನೆ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಸಂತೋಷವನ್ನು ನೀಡುತ್ತೆ. ನಿಮಗೆ ದೇವರಲ್ಲಿ ತುಂಬ ನಂಬಿಕೆ ಇರುತ್ತೆ, ನಂಬಿಕೆಗಿಂತ ಹೆದರಿಕೆ ಇರುತ್ತೆ. ಏನಾದರೂ ತಪ್ಪು ಮಾಡಿಬಿಟ್ಟು ಏನಾಗ್ಬಿಡುತ್ತೋ ಅಂತ. ಆದ್ದರಿಂದ ಸದಾಕಾಲ ಸತ್ಯದ ಹಾದಿಯಲ್ಲೇ ನಡೀತೀರಿ, ಅದರಲ್ಲಿ ಯಾವುದೇ ಒಂದು ದೋಷ ಇಲ್ಲ. ಬೇರೆಯವರಿಗೆ ಸಹಾಯ ಮಾಡ್ತೀರಿ. ನಿಮ್ಮ ಕೆಲಸ ಇರುತ್ತೆ, ಅದೇ ಅರ್ಧಂಬರ್ಧ ಆಗಿರುತ್ತೆ, ಆದರೂ ಅದನ್ನು ಕೇರ್ ಮಾಡಲ್ಲ. ನೀವೇನು ಮಾಡ್ತೀರಿ, ಬೇರೆಯವರಿಗೆ ಸಹಾಯ ಮಾಡ್ತೀರಿ. ಅದು ಕಂಡು ಬರ್ತಾ ಇದೆ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸ್ತಾರೆ. ಇಲ್ಲಿ ಈ ಸಮಾಜ ಸೇವೆಯಲ್ಲಿ ತೊಡಗಿರೋರು ಸಹ ತಮ್ಮ ನಿಷ್ಕಲ್ಮಶ ಮನಸ್ಸಿನಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ, ಎಲ್ಲರನ್ನು ಗೆಲ್ತಾರೆ, ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾರೆ. ಒಟ್ಟಾರೆ ಮೀನರಾಶಿಯವರೆಗೆ ಈ ವಾರ ಖಂಡಿತ ಒಳ್ಳೆಯ ದಿನಗಳಾಗುತ್ತೆ, ಯೋಚನೆ ಮಾಡಬೇಡಿ.